ಪತ್ರಕರ್ತರ ಧ್ವನಿ ಸಂಘಟನೆ ಬಾಗಲಕೋಟೆ ಜಿಲ್ಲಾ ಘಟಕದ ಜಿಲ್ಲಾ ಕಾರ್ಯದರ್ಶಿಯಾದ ನಾನು ರುದ್ರೇಶ್ ಹುಣಸಿಗಿಡದ್ ಇವತ್ತಿನ ದಿನ ಬದಾಮಿ ತಾಲೂಕಿನ ಘಟಕದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಏನೆಂದರೆ 5 ದಿನಗಳ ಹಿಂದುಗಡೆ ರಾತ್ರಿಯ ಸಮಯದಲ್ಲಿ ಅರಣ್ಯ ಇಲಾಖೆದವರು ರಾತ್ರಿಯ ದಿನ ಸಸಿ ನಡುತ್ತಿರುವಾಗ CM ಅವರು ಬರ್ತಾ ಇದ್ದಾರೆ ಅಂತಂದ್ರೆ ಸಸಿ ನಡ್ತಾ ಇದ್ದಾಗ ನಮ್ಮ ಮಾಧ್ಯಮ ಮಿತ್ರರು ಅಲ್ಲಿ ಹೋಗಿ ಕೇಳಿದಾಗ ಒಬ್ಬ ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದನೆ ಮಾಡಬೇಕಾಗಿತ್ತು, ಯಾವ ರೀತಿ ವರ್ತಿಸಬೇಕು ಅನ್ನೋದು ತಿಳಿದಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ಒಬ್ಬ ನಮ್ಮ ಮಾಧ್ಯಮ ಮಿತ್ರರ ತೋಳ್ಪಟ್ಟಿಯನ್ನು ಒಬ್ಬ ನ್ಯೂಸ್ ಚಾನಲಿನ ಒಂದು ತೋಳ್ಪಟ್ಟಿಯನ್ನು ಏನು ಎಳೆದಾಡಿದಾರ ಅದು ಎಷ್ಟರ ಮಟ್ಟಿಗೆ ಸರಿ ಇದೆ. ಅವು ಅಲ್ಲಿನ ಒಬ್ಬ ಅರಣ್ಯ ಇಲಾಖೆಯ ಒಬ್ರು ಸಚಿವರು ಇದ್ದಾರೆ. ಅಂದ್ರೆ ಇದು ಬೀದರ್ನಲ್ಲಿರುವಂತ ಒಂದು ಘಟನೆ ಅಂತ ಹೇಳ್ತೀರಿ ತಾವು? ಹೌದು ಸರ್. ಅಂದ್ರೆ ಬೀದರ್ನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಕ್ಕಂತ ಒಂದು ಗಂಭೀರವಾದಂತ ಇದು ಒಂದು ಘಟನೆ ಇದು. ಹೌದು. ಆದರೆ ಈಗ ಒಂದು 5 ದಿನಗಳಲ್ಲಿ ತಿಳಿಸಿದಂತ ಮಾಹಿತಿ ಪ್ರಕಾರ ಏನಂದ್ರೆ ಒಬ್ಬ ಅಧಿಕಾರಿಯನ್ನು ಅಮಾನತು ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಒಬ್ಬನ ಮಾಡೋಕ್ಕಿಂತ ಇನ್ನೂ 5 ಮಂದಿ ಇದ್ದಾರೆ ಅದರಲ್ಲಿ. ಅವರು ಕೂಡ ಒಬ್ಬ ಮಾಧ್ಯಮ ಮಿತ್ರರಿಗೆ ಏನಂತ ಕ್ವಶನ್ ಕೇಳ್ತಾ ಇದ್ದಾರೆ ಅಂದ್ರೆ, ನಿಮಗೆ ವಿಡಿಯೋ ಮಾಡಕ್ ಏನ್ ಪರ್ಮಿಷನ್ ಇದೆ? ಒಬ್ಬ ಮಾಧ್ಯಮ ಮಿತ್ರರಿಗೆ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇರಂಗಿಲ್ಲ. 24x7 ಕೆಲಸ ಮಾಡುವಂತ ಒಬ್ಬ ಇದು ಅಂದ್ರೆ ಯಾರು ಅಂದ್ರೆ ಅದು ಮಾಧ್ಯಮ ಮಿತ್ರರಿಗೆ. ಒಂದು ಒಳ್ಳೆಯದನ್ನು ಕೆಟ್ಟದನ್ನ ಜನಗಳಿಗೆ ತೋರಿಸುವಂತದ್ದು ಒಂದು ಏನಿದೆ ಅಂದ್ರೆ ಅದು ಒಂದೇ ಇಲಾಖೆ ಅಂದ್ರೆ ಅದು ಮಾಧ್ಯಮ. ಸಂವಿಧಾನದ 4ನೇ ಅಂಗ ಅಂತ ಕರೀತಾರೆ ಮಾಧ್ಯಮವನ್ನ. ಹೌದು. ಅವರಿಗೆ ಯಾವುದೇ ರೀತಿಯಾದ ಪರವಾನಗಿ ಆಗ್ಲಿ ಏನೇ ಆಗ್ಲಿ ಯಾವುದೋ ಇರೋದಿಲ್ಲ. ಅಲ್ಲಿ ಯಾವುದೇ ಒಂದು ಜಾಗದಲ್ಲಿ ಕೂಡ ಮಾಧ್ಯಮದವರು ಚಿತ್ರೀಕರಣ ಮಾಡ್ಕೋಬಹುದು ಅಂತ ಹೇಳಿ ಈಗಾಗಲೇ ಸಾಕಷ್ಟು ನಾವು ಇದರಲ್ಲಿ ನೋಡ್ತೀವಿ. ಸಂವಿಧಾನದ 4ನೇ ಅಂಗ ಅಂತ ಕರೆಯೋ ಉದ್ದೇಶನೇ ಅದು. ಸಂವಿಧಾನದ 4ನೇ ಅಂಗ ಅಂತಂದು ಕೇವಲ ಹೇಳಲು ಮಾತ್ರ ಇರಬಾರದದು. ಅವ್ರಿಗೆ ಮಾಧ್ಯಮ ಮಿತ್ರದವರು ನಮ್ಮಂತವ್ರು ಎಲ್ಲರಿಗೆ, ಯಾಕಂದ್ರೆ ಇಡೀ ಕರ್ನಾಟಕದ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ತಿಳಿಸುವುದೇನೆಂದ್ರೆ ನಮಗೆ ಯಾವುದೇ ರೀತಿಯ ಪರ್ಮಿಷನ್ ಇರೋದಿಲ್ಲ. ನಾವು ಯಾವುದೇ ಆದಂತ ವಿಡಿಯೋ ಮಾಡ್ಕೋಬಹುದು, ಡೈರೆಕ್ಟ್ ಆಗಿ ನೇರವಾಗಿ ಲೈವ್ ಆಗಿ ತಗೋಬಹುದು. ಅದಕ್ಕೆ ಯಾವುದೇ ಆದಂತ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆ ಅಧಿಕಾರಿಗಳನ್ನು ಯಾವ ಮಾತಾಡಿದಾರಲ್ಲ ಆ ಅಧಿಕಾರಿಗಳನ್ನು ಮೊದಲು ಸಸ್ಪೆಂಡ್ ಮಾಡಿ. ಯಾಕಂದ್ರೆ ಇನ್ನುಳಿದ 4-5 ಮಂದಿಗಳು ತಿಕಾ ಮುಚ್ಕೊಂಡು ಹೋಗತ್ತಿರ್ತಾ ಇದ್ದಾನೆ ಅಂದ್ರೆ ಇವರು ಒಬ್ಬ ಮಾಧ್ಯಮ ಮಿತ್ರರಿಗೆ ಈ ರೀತಿಯಾಗಿ ಮಾತಾಡಬಾರದು. ಅಸಭ್ಯವಾಗಿ ಮಾತಾಡಿದ್ದು ಆ ಅಧಿಕಾರಿಗಳನ್ನು ಮೊದಲು ಸಸ್ಪೆಂಡ್ ಮಾಡಿ. ಯಾಕಂದ್ರೆ ಅವನನ್ನು ಉಳಿಸಿಕೊಳ್ಳಲು ಅಲ್ಲಿನ ಸಚಿವರಾದಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮ ಮಿತ್ರರ ಮೇಲೆ ದಿನಕ್ಕೂ ಹಲ್ಲೆ ನಡೀತಾ ಇದೆ. ಇದನ್ನ ಕೇಳ್ತಾ ಇಲ್ಲ. ಯಾಕೆ ಕೇಳ್ತಾ ಇಲ್ಲ? ಎಲ್ಲಾ ಮಾಧ್ಯಮ ಮಿತ್ರರು ಒಂದು ಸಲ ಎಲ್ಲಾರು ಕೂಡಿಕೊಂಡು ಎಲ್ಲಾ ಕಡೆನೂ ಮನವಿ ಕೊಡಿ. ಯಾಕಂದ್ರೆ ಅದೇ ಈಗ ಮಾಧ್ಯಮದವರ ಮೇಲೆ ಹಲ್ಲೆ ಆಗ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಇಲಾಖೆ ಇರಬಹುದು, ರಾಜ್ಯದ ಯಾವುದೇ ಇಲಾಖೆ ಆಗಿರಬಹುದು, ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಂತ ತಮ್ಮ ಆಗ್ರಹ ಆಗ್ತಿದೆ. ಹೌದು ಸರ್. ನಾವು ಬದಾಮಿ ಘಟಕದಿಂದ ಇಷ್ಟೇ ಇರೋದು, ಇಲ್ಲಿನ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ ಅಂದ್ರೆ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಅಧಿಕಾರಿಗಳಿಗೆ ರಾಜಕೀಯ ವ್ಯಕ್ತಿಗಳ ಪಿತೂರಿಯಿಂದ ಈ ಒಂದು ಹಲ್ಲೆ ಆಗ್ತಾ ಇದೆ. ಇದು ಪದೇ ಪದೇ ಆಗ್ತಾ ಇದೆ. ಇದು ನಾವೇನ್ 24x7 ಏನು ಮಾಧ್ಯಮ ಮಿತ್ರರು ಕೆಲಸ ಮಾಡಕತ್ತವ್ರಿಗೆ ಏನು ಬೆಲೆ ಐತೇ ಇಲ್ಲ. ಅರಣ್ಯ ಇಲಾಖೆ ಸಚಿವರಿಗೆ ಈ ಮೂಲಕ ಏನು ಸಂದೇಶ ರವಾನೆ ಮಾಡ್ತಾರೆ ಈಶ್ವರ್ ಖಂಡ್ರೆ ಅವ್ರಿಗೆ? ಸರ್, ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ಸಚಿವರಿಗೆ ಕೇಳಿಕೊಳ್ಳೋದು ಏನಂದ್ರೆ, ನಾನ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಅವ್ರನ್ನ 5 ಮಂದಿನ ಸಸ್ಪೆಂಡ್ ಮಾಡಿಲ್ಲ. ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ನಾವು ನಮ್ಮ ಮಲ್ಲಿಕಾರ್ಜುನ ಬಂಗ್ಲೆ ಅವರ ನೇತೃತ್ವದಲ್ಲಿ ಎಲ್ಲಾ ಕಡೆ ನಾವು ಪ್ರತಿಭಟನೆ ಹಮ್ಮಿಕೊಳ್ತೀವಿ. ಈ ಪ್ರತಿಭಟನೆ ಹಮ್ಮಿಕೊಂಡಾಗ ಯಾರು ಏನು ಅಂತ ಯಾವುದೇ ಆದಂತ ಅಧಿಕಾರಿಗಳನ್ನು ನಾವು ಕೇಳೋದಿಲ್ಲ. ಸೀದಾ ನಾವು ರೋಡಿಗೆ ಇಳಿಬೇಕಾಗತ್ತ. ಮಾಧ್ಯಮದವರು ಒಂದ್ಸಲ ಏನಾರ ರೋಡಿಗೆ ಇಳಿದ್ರೆ ಏನಾಗುತ್ತೆ ಅನ್ನೋದು ತಮ್ಮನ್ನ ಎತ್ತಿ ತೋರಿಸೋದು, ರಾಜಕೀಯ ವ್ಯಕ್ತಿಗಳನ್ನ ಅಧಿಕಾರಿಗಳನ್ನ ಸಾರ್ವಜನಿಕ ಎತ್ತಿ ತೋರಿಸುವಂತ ಕೆಲಸ ಮಾಡುದಂದ್ರೆ ಮಾಧ್ಯಮ ಮಿತ್ರರನ್ನು ಮಾತ್ರ. ಮಾಧ್ಯಮ ಮಿತ್ರರಿಗೆ ನ್ಯಾಯ ಒದಗಿಸಿಕೊಡ್ಬೇಕಾಯ್ತು ತಮ್ಮಲ್ಲಿ ವಿನಂತಿ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಅವರು ನಮಗೆ ಮಾಧ್ಯಮ ಮಿತ್ರರಿಗೆ ಒಂದು ಏನಂದ್ರೆ ಎಲ್ಲಾ ರೀತಿಯಿಂದ ನೀವು ನಮ್ಗೆ ಅನುಕೂಲ ಮಾಡ್ಕೊಡಕತ್ತೀರಿ. ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಾ ಇರುವ ಅಧಿಕಾರಿಗಳನ್ನ ದಯವಿಟ್ಟು ತಾವೆಲ್ಲ ಇದನ್ನ ವಿಡಿಯೋ ನೋಡಿದ ನಂತರ ಅಂತ ಅಧಿಕಾರಿಗಳನ್ನ ದಯವಿಟ್ಟು ಅಮಾನತು ಮಾಡಿ. ಒಬ್ಬನ ಮಾಡಿದಿರಲ್ಲ, ಒಬ್ಬನ ಮಾಡೋದು ಅಷ್ಟೇ ಮಟ್ಟಿಗೆ ಸರಿಯಲ್ಲ. 5 ಮಂದಿನೂ ಅಮಾನತು ಮಾಡ್ಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಿದ್ದೀವಿ.